ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಕರ್ನಾಟಕ ದ್ವಿಚಕ್ರ ವಾಹನಗಳ ಮಾಲೀಕರು ಮತ್ತು ತಂತ್ರಜ್ಞರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ಮತ್ತು ದಾವಣಗೆರೆ ಜಿಲ್ಲಾ ದ್ವಿಚಕ್ರ ವಾಹನಗಳ ತಂತ್ರಜ್ಞರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ಡ್ ದಾವಣಗೆರೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆ ಜಿಲ್ಲೆಯ ಎಲ್ಲ ಗ್ಯಾರೇಜ್ ಮೆಕ್ಯಾನಿಕ್ಗಳಿಗೆ ಇಂದು ಜುಲೈ 20ರಂದು ಬೆಳಗ್ಗೆ 9:30ರಿಂದ 5ರವರೆಗೆ BS6 ಬೈಕುಗಳ ಬಗ್ಗೆ ತರಬೇತಿಯನ್ನ ನೀಡಲಾಯಿತು. ಈ ಒಂದು ತರಬೇತಿಯು ಮುಖ್ಯವಾಗಿ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಮೆಕ್ಯಾನಿಕ್ಗಳ ಒಂದು ಸಹಕಾರದೊಂದಿಗೆ ನಡೆದಿದ್ದು, ಆಧುನಿಕತೆಗೆ ತಕ್ಕಂತೆ ದ್ವಿಚಕ್ರ ವಾಹನಗಳ BS6 ತಂತ್ರಜ್ಞಾನದ ಬಗ್ಗೆ ಮೆಕ್ಯಾನಿಕ್ಗಳಿಗೆ ತರಬೇತಿ ಕೊಡುವುದು ಇಲ್ಲಿ ಪ್ರಮುಖ ಉದ್ದೇಶವಾಗಿದ್ದು, ಈ ಒಂದು ವಾಹನಗಳ ಮಾಲೀಕರ ಮತ್ತು ತಂತ್ರಜ್ಞರ ಸಂಘದ ರಾಜ್ಯಾಧ್ಯಕ್ಷರಾದ KS ಪ್ರಸನ್ನಕುಮಾರ ಗೌಡ ಹಾಗೂ ಎಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ತರಬೇತಿದಾರರಾಗಿ ಶಾಕೀರ್ ಹುಸೇನ್, ಅಮರ್ನಾಥ್, ಭಾಸ್ಕರ್ ಜಿ ನಾಯ್ಡು, ಮಂಜು ಸೂಪರ್ ಟೀಮ್ ಮೈಸೂರು, ನವೀನ್ ಕುಮಾರ್ ಮೊದಲಾದವರು ಹಾಗೂ ಸಂಘದ ಪದಾಧಿಕಾರಿಗಳಾದ ಸಿ ಧಾವಲ್ ಗೌರವಾಧ್ಯಕ್ಷರು, ಮೇಲು ಗಿರೀಶ್ ಬಿ ಅಧ್ಯಕ್ಷರು, ಸಿದ್ದಲಿಂಗಪ್ಪ ಉಪಾಧ್ಯಕ್ಷರು, ವಿಶ್ವನಾಥ್ ಎನ್ ಕಾರ್ಯದರ್ಶಿ, ರಾಜು ಜಾಧವ್ ಕೆ ಖಜಾಂಚಿ, ಗಜೇಂದ್ರ ಚೌಧರಿ ಸಂಚಾಲಕರು, ಮಹಮ್ಮದ್ ಮುಸ್ತಫಾ ಸಂಘಟನಾ ಕಾರ್ಯದರ್ಶಿ, ರೇವಣಸಿದ್ದಯ್ಯ ಎಸ್ ನಿರ್ದೇಶಕರು, ಕುಮಾರ್ ಎಸ್ ನಿರ್ದೇಶಕರು, ನಾಗರಾಜ್ ಕೆ ನಿರ್ದೇಶಕರು, ಮಳುಸಿದ್ದಪ್ಪ MR ನಿರ್ದೇಶಕರು ಮೊದಲಾದ ಪದಾಧಿಕಾರಿಗಳು ಹಾಜರಿದ್ದರು. ಇವರೆಲ್ಲರ ಸಹಕಾರದೊಂದಿಗೆ ಈ ಒಂದು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥವರು ವಿಘ್ನೇಶ್ವರ ಏಜೆನ್ಸೀಸ್, ಅಮರಾನ್ ಬ್ಯಾಟರೀಸ್, SML ಆಟೋಮೊಬೈಲ್ಸ್, ಸಂಗಮ್ ಏಜೆನ್ಸೀಸ್, ಗಲ್ಫ್ ಆಯಿಲ್, ಧನಶ್ರೀ ಮಾರ್ಕೆಟಿಂಗ್, HP ಆಯಿಲ್, ಶಿವಶಕ್ತಿ ಆಟೋಮೊಬೈಲ್, ಶಿವ ಆಟೋಮೊಬೈಲ್ಸ್, SV ಆಟೋಮೊಬೈಲ್ಸ್, ನ್ಯೂ ಮ್ಯಾಕ್ಸ್ ಟೈರ್ಸ್, ಶ್ರೀ ಸಾಯಿ ಏಜೆನ್ಸೀಸ್ ಇವರ ಸಹಕಾರದೊಂದಿಗೆ ಮುಖ್ಯವಾಗಿ ಪ್ರೋತ್ಸಾಹಕರಾಗಿ ಶ್ರೀ ಸಾಯಿ ಆಟೋ ಸ್ಪೇರ್ಸ್, ಸ್ನೇಹ ಡಿಸ್ಟ್ರಿಬ್ಯೂಟರ್ಸ್, ಶೆಲ್ ಆಯಿಲ್, ಸ್ವಾಮಿ ಆಟೋಮೊಬೈಲ್ಸ್, ಅಜಯ್ ಆಟೋಮೊಬೈಲ್ಸ್, ಜಯಪ್ರಕಾಶ್ ಆಟೋಮೊಬೈಲ್ಸ್, ಬಸವರಾಜ್ ಆಟೋಮೊಬೈಲ್ಸ್, ಸೂರ್ಯ ಕುಶನ್ ವರ್ಕ್ಸ್, ತಿರುಮಲ ಆಟೋಮೊಬೈಲ್ಸ್, ಅಂಬಿಕಾ ಆಟೋಮೊಬೈಲ್ಸ್ ಹೀಗೆ ರಾಜ್ಯ ಮತ್ತು ದಾವಣಗೆರೆ ಜಿಲ್ಲಾ ದ್ವಿಚಕ್ರ ವಾಹನಗಳ ತಂತ್ರಜ್ಞರ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ದಾವಣಗೆರೆಯ ವಿದ್ಯಾನಗರದ ಕುವೆಂಪು ಕನ್ನಡ ಭವನದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಸಾಕಷ್ಟು ಮೆಕ್ಯಾನಿಕ್ಗಳು ಈ ಒಂದು ತರಬೇತಿಯ ಒಂದು ಲಾಭವನ್ನು ಪಡೆದಿದ್ದನ್ನು ನಾವು ಕಾಣಬಹುದು. ನಮಸ್ಕಾರ, ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು. ಏನೊಂದು ECUಗೆ ಸಿಗ್ನಲ್ ಹೋಗ್ಬೇಕು, ಹಾಲ್ ಎಫೆಕ್ಟ್ ಸೆನ್ಸರ್. ಓಕೆ, ನೋಡಿ ನೋಡ್ಬೋದು ಸ್ನೇಹಿತರೆ, ತಿರುಗಿಸ್ತೀನಿ. ಈ ಲೈಟ್ಗಳನ್ನ ಗಮನಿಸಿ. ಅಂದ್ರೆ
ಏನು ಗೊತ್ತು ECUಗೆ ಸಿಗ್ನಲ್ ಹೋಗ್ಬೇಕು ಹಾಲ್ ಎಫೆಕ್ಟ್ ಸೆನ್ಸರ್. ಓಕೆ ನೋಡಿ, ನೀವು ನೋಡ್ಬೋದು ಸ್ನೇಹಿತರೆ, ತಿರುಗಿಸ್ತೀನಿ. ಈ ಲೈಟ್ಗಳನ್ನ ಗಮನಿಸಿ, ಅಂದ್ರೆ ಪ್ರತಿಯೊಂದು ಗಮನಿಸಿ, ಎಲ್ಲಾನು ಚೇಂಜ್ ಆಗುತ್ತೆ. ನಿಧಾನ ತಿರುಗಿಸ್ತೀನಿ. ಚೇಂಜ್ ಆಗ್ತಾ ಇದೆಯಾ? ಆಗ್ತಾ ಇದೆ. ಈ 3 ಲೈಟು ಉರಿದ್ರೆ ತಿರುಗಿಸಿದಾಗ 1 by 1 ಆಫ್ ಆಗಿ ಆನ್ ಆಗೋದು, ಆಫ್ ಆಗಿ ಆನ್ ಆದ್ರೆ ಹಾಲ್ ಎಫೆಕ್ಟ್ ಸೆನ್ಸರ್ ಚೆನ್ನಾಗಿದೆ, ಅಲ್ಲಿ ಏನೋ ದೋಷ ಇದೆ, ಏನೋ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಬಂತು, ನಾವು ಚೆಕ್ ಮಾಡ್ಕೊಬೇಕು. ಈ 3 ಲೈಟು ಉರಿದ್ರೆ ಇದ್ರಲ್ಲಿ ಏನೋ ತೊಂದರೆ ಇಲ್ಲ. ತೊಂದರೆ ಬಂದು ಈಚೆ ಇರೋ ವೈರಿಂಗ್ ಅಲ್ಲಿ, ರಿಲೇ ಅಲ್ಲಿ ಅಥವಾ ಸೆಲ್ಫ್ ಸ್ವಿಚ್ ಅಲ್ಲಿ ಅಂತ ನಾವು